ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇಂದಿನ ದಿನ ಸಂಜೆ ಬಾಳೆ ಎಲೆಗಳನ್ನ ನಮ್ಮ ನೈಬರೊಬ್ಬರು ತೊಗೊಂಡ್ಬಂದು ಕೊಟ್ಟಿದ್ರು. ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಫ್ರೆಶ್ ಬಾಳೆ ಎಲೆ ಸಿಕ್ಕಿದಾಗ ಈ ಥರ ಕಟ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದಾದರೆ ಆಲ್ಮೋಸ್ಟ್ 15ರಿಂದ 20 ದಿನಗಳ ತನಕ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಕೆಲವು ಬಾಳೆ ಎಲೆಗಳನ್ನ ಪ್ಲೇಟ್ನ ಸಹಾಯದಿಂದ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಉಳಿದಿರೋ ಎಲೆಗಳನ್ನ ಕೂಡ ಇದೇ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದನ್ನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ, ಇನ್ನು ಕೆಲವೊಂದನ್ನ ನಾರ್ಮಲ್ ಆಗಿ ಯಾವ ಶೇಪಲ್ಲಿ ಇದ್ರೆ ಅದೇ ಶೇಪಲ್ಲೇ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಫ್ರಿಜ್ಜಲ್ಲಿ ಇಡೋದಕ್ಕೋಸ್ಕರ ಯಾವ ಥರ ಫೋಲ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೋ ಅದ್ರ ಮೇರೆಗೆ ಈ ಥರ ಎಲೆಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ಅಗಲ ಇರುತ್ತೋ ಅಲ್ಲಿ ಮಾತ್ರ ನಾನಿಲ್ಲಿ ಸರ್ಕಲ್ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಊರಿಂದ ಬಾಳೆ ಎಲೆ ತಂದಾಗ ಯಾವ ಥರ ಸ್ಟೋರ್ ಮಾಡ್ಕೊಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಒನ್ಸ್ ಈ ಥರ ಸ್ಟೋರ್ ಮಾಡ್ಕೊಳ್ಳೋದಾದರೆ ಇಡ್ಲಿ ಮಾಡ್ದಾಗಿರ್ಬೋದು, ಬ್ರೇಕ್ಫಾಸ್ಟ್ ಎಲ್ಲ ಸರ್ವ್ ಮಾಡಬೇಕಾದ್ರೆ ಬಾಳೆ ಎಲೆಯಲ್ಲೇ ಹಾಕಿ ಸರ್ವ್ ಮಾಡ್ಬೋದು. ಆದಷ್ಟು ಎಲೆಗಳು ತಂದಿದ್ದ ಕೂಡಲೇ ಫ್ರೆಶ್ ಆಗಿದ್ದಂಗೆ ಸ್ಟೋರ್ ಮಾಡೋದಾದರೆ ಸುಮಾರು ದಿನದವರೆಗೂ ಕೂಡ ಈ ಎಲೆಗಳನ್ನ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಒಣಗಿದ ಮೇಲೆ ಸ್ಟೋರ್ ಮಾಡ್ತೀವಿ ಅಂದರೆ ಒಂದು 4-5 ದಿನದೊಳಗಡೆ ಮತ್ತೆ ಇದೆಲ್ಲ ಕೂಡ ಒಂದು ರೀತಿ ಫೋಲ್ಡ್ ಆಗುವಂಥದ್ದು ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಕಟ್ ಮಾಡಿಟ್ಟಿರುವಂಥ ಬಾಳೆ ಎಲೆಗಳನ್ನ ಈ ಥರ ನಾನು ನ್ಯೂಸ್ ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟು ಒಂದು ಕವರಲ್ಲಿ ಹಾಕಿ ಇಡ್ತೀನಿ. ಇನ್ನು ರೌಂಡ್ ಶೇಪ್ ಎಲೆಗಳನ್ನ ಒಂದು ಬಾಕ್ಸಲ್ಲಿ ಟಿಶ್ಯೂನ ಹಾಕ್ಬಿಟ್ಟು ಅದ್ರ ಮೇಲೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಬಾಕ್ಸ್ ಇರ್ಬೋದು ಅಥವಾ ಈ ಥರ ರ್ಯಾಪ್ ಮಾಡಿ ಒಂದು ಕವರಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದಾದರೆ ಆಲ್ಮೋಸ್ಟ್ 20 ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಸಂಡೇ ಆಗಿರೋ ಕಾರಣ ನಾನ್ ವೆಜ್ ಎಲ್ಲ ಮನೇಲಿ ಮಾಡ್ತಿರ್ತೀವಿ. ಸೊ ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಾಳೆ ಎಲೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮಲ್ಲಿ ಸುಮಾರು ಜನ ಹೊರಗಡೆ ಎಲ್ಲ ಸಿಕ್ಕಿದಾಗ ರೆಕಗ್ನೈಸ್ ಮಾಡಿ ಮಾತಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಅವ್ರದೇ ಆದಂಥ ವೇಯಲ್ಲಿ ಚಾನಲ್ ಬಗ್ಗೆ ಕೂಡ ಹೇಳ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಪರ್ಸ್ನಲ್ ಆಗಿ ಕಾಲ್ ಕೂಡ ಮಾಡ್ತಿರ್ತೀರಾ, ಇನ್ಸ್ಟಾದಲ್ಲಿ ಕೂಡ DMs ಎಲ್ಲ ಮಾಡ್ತಿರ್ತೀರಾ. ಸೊ ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನನ್ನಲ್ಲಿರುವಂಥ ಇನ್ಫಾರ್ಮೇಷನ್ ನಿಮಗೂ ಕೂಡ ಯೂಸ್ ಆಗ್ತಿದೆ ಅನ್ನೋ ಒಂದು ಫೀಲಿಂಗ್ ತುಂಬಾ ಖುಷಿ ಕೊಡುತ್ತೆ. ಆಗಲೇ ಹೇಳ್ದಂಗೆ ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೆ ಪ್ರೋಟೀನ್ ಬೇಸ್ಡ್ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ಸುಮಾರಷ್ಟು ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಾಪರಲ್ಲಿ ಇಂದಿನ ದಿನ ನಾನು ಕಟ್ ಮಾಡಿಟ್ಟಿರೋಂಥ ಸ್ವಲ್ಪ ತರಕಾರಿಗಳನ್ನ ತೆಗೆದಿಟ್ಟಿದ್ದೆ, ಟ್ರೈ ಕಲರ್ ತರಕಾರಿಗಳನ್ನ. ಅಂದರೆ ಈಗೆಲ್ಲ ವಿಂಟರ್ ಆಗಿರೋ ಕಾರಣ ಸೂಪ್ ಎಲ್ಲ ಮಾಡ್ಬೋದು ಅನ್ನೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲ ರೀತಿಯ ಟ್ರೈ ಕಲರ್ ತರಕಾರಿಗಳನ್ನ ಸೈಡ್ಗೆ ಇಟ್ಕೊಂಡಿದ್ದೆ. ಅದೇ ತರಕಾರಿಗಳನ್ನ ಚಾಪರಲ್ಲಿ ಹಾಕ್ಕೊಂಡು ಈ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈ ತರಕಾರಿಗಳನ್ನೆಲ್ಲ ಯೂಸ್ ಮಾಡಿ ಹೆಲ್ತಿಯಾಗಿರುವಂತಹ ಒಂದು ಆಮ್ಲೆಟ್ನ ಮಾಡ್ಕೊಳ್ಬೋದು. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಇದು ಹೆಲ್ತಿ ವರ್ಷನ್ ಅಂತ ಕೂಡ ಹೇಳ್ಬೋದು. ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲೇ ನಾನು ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೊಮೊಟೊ ಕೂಡ ಹಾಕ್ಕೊಂಡು ಮತ್ತೆ ನಾನು ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಬೌಲಲ್ಲಿ ಜಸ್ಟ್ ತರಕಾರಿಗಳು ಮಾತ್ರನೇ ಹಾಕಿದ್ದೀನಿ. ಈಗ ಮತ್ತೆ ನಾನು ಎಕ್ಸ್ಟ್ರಾ ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಚಾಪ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಚಾಪ್ ಮಾಡಿಕೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ. ಈ ಥರ ಚಾಪರ್ಸ್ ಎಲ್ಲ ಯೂಸ್ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಬ್ಲೇಡ್ಸ್ನೆಲ್ಲ ವಾಶ್ ಮಾಡಿ ಇಡ್ತೀನಿ. ಒನ್ಸ್ ಅದು ಪಾತ್ರೆಗಳ ಜೊತೆಗೆ ಸೇರ್ಕೊಂಡ್ಬಿಟ್ರೆ ತೆಗಿಬೇಕಾದ್ರೆ ಸ್ಕಿನ್ ಎಲ್ಲ ಕಟ್ಟಾಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ಇಟ್ಟರೆ ಡ್ರೈ ಆಗದಿರ ಇರುತ್ತೆ, ಕ್ಲೀನಿಂಗು ಕೂಡ ಈಸಿ ಆಗುತ್ತೆ. ಹಾಲಿಡೇ ಆಗಿರೋ ಕಾರಣ ಮಕ್ಕಳು ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾನೆ ಇದ್ದಾರೆ. ತರಕಾರಿ ಎಲ್ಲ ಏನು ಕಟ್ ಮಾಡಿ ಇಟ್ಟಿದ್ದೆ ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲೇ ಈಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ. ಇದರಲ್ಲೇ ಜೀರಿಗೆ ಪೌಡರ್ ಕೂಡ ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒನ್ಸ್ ಇದನ್ನೆಲ್ಲ ತರಕಾರಿಗಳಿಗೆ ಹಿಡಿಯೋ ಥರ ಮಿಕ್ಸ್ ಮಾಡಿದ್ಮೇಲೆ ಈಗ ನಾನು ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 4ರಿಂದ 5 ಮೊಟ್ಟೆನೋ ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮ್ಯಾಚ್ ಮಾಡೋದಕ್ಕೋಸ್ಕರ ಕಾಯಿಸಿ ಆರಿಸಿರುವಂಥ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಕನ್ಸಿಸ್ಟೆನ್ಸಿ ಕೂಡ ಮ್ಯಾಚ್ ಆಗುತ್ತೆ, ಈಸಿಯಾಗಿ ಬ್ಲೆಂಡ್ ಆಗೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸೈಡ್ಗೆ ಇಡ್ತೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಪ್ರತಿ ಸಲ ಹೇಳ್ದಂಗೆ ಆ್ಯಸ್ ಕ್ಲೀನ್ ಆ್ಯಸ್ ಯು ಗೋ.
ಮೊಟ್ಟೆ ಎಲ್ಲ ಹೊಡೆದಿದ್ವಲ್ಲ, ಆ ಚಾಕು ಎಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ವಿಮ್ ಲಿಕ್ವಿಡಿಂದ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಟ್ಟೆಯಿಂದ ಒರೆಸಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಈ ಚಾಪಿಂಗ್ ಬೋರ್ಡ್ ಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದ್ವಲ್ವಾ, ಅದನ್ನು ಕೂಡ ಒಂದ್ಸತಿ ವೈಪ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ಬ್ರೆಡ್ ಅಂದರೆ ತುಂಬ ಜಾಸ್ತಿ ಇಷ್ಟ. ಆದಷ್ಟು ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಕೆಲವೊಂದು ಸತಿ ಈ ಥರ ಮಾರ್ಕೆಟಿಂದ ತಂದಾಗ ಜಸ್ಟ್ ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡ್ತಿರ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಒಂದು 5 ಬನ್ನಷ್ಟು ತರಿಸ್ಕೊಂಡಿದ್ದೀನಿ. ಇದನ್ನು ಚಾಕುವಿಂದ ಕಟ್ ಮಾಡಬೇಕು. ಚಾಕು ಶಾರ್ಪ್ ಇಲ್ಲದೆ ಇರೋ ಕಾರಣ ಒಂದು ಸತಿ ಜಸ್ಟ್ ಕೌಂಟರ್ ಮೇಲೇ ಈ ಥರ ರಬ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಈ ಸ್ಟೀಲ್ ಚಾಕುಗಳನ್ನ ಬೇಗ ಶಾರ್ಪ್ ಮಾಡ್ಕೊಳ್ಬೋದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಟಿಪ್ಸ್ನೆಲ್ಲ ಫಾಲೋ ಮಾಡ್ಬೋದು ಅನ್ನೋದು ಕೂಡ ಶೇರ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಚಾಕು ಶಾರ್ಪ್ ಇರೋ ಕಾರಣ ಬ್ರೆಡ್ಸ್ನ ಈಸಿಯಾಗಿ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬ್ರೆಡ್ನ ರೋಸ್ಟ್ ಮಾಡೋದಕ್ಕೋಸ್ಕರ ಸ್ಟವ್ ಮೇಲೆ ತವನ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ. ಇನ್ನೊಂದು ಕಡೆ ಕ್ಯಾಸ್ಟ್ ಐರನ್ ತವ ಕೂಡ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಕೂಡ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ತವ ಬಿಸಿ ಆದಮೇಲೆ ಆಗಲೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ ಬ್ಯಾಟರ್ ಆಮ್ಲೆಟ್ಗೆ, ಸೊ ಇದರಿಂದ ನಾವು ಟೇಸ್ಟಿಯಾಗಿರುವಂಥ ಆಮ್ಲೆಟ್ಸ್ನ ಹಾಕ್ಕೊಳ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನ ಹಾಕಿರೋದ್ರಿಂದ ಹೆಲ್ತಿ ವರ್ಷನ್ ಅಂತಲೂ ಹೇಳ್ಬೋದು. ಬ್ರೆಡ್ ಒಂದು ಕಡೆ ಬಿಸಿ ಆದಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡಿ ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಈ ಥರ ಸ್ಪ್ರೆಡ್ ಮಾಡಿದಾದ್ಮೇಲೆ ಇದ್ರ ಮೇಲೆ ಎಲ್ಲ ರೀತಿಯ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಮೇಯ್ನ್ ಆಗಿ ಈರುಳ್ಳಿ, ಟೊಮೊಟೊ, ಕುಕ್ಕುಂಬರ್ ಮತ್ತು ಕ್ಯಾಪ್ಸಿಕಮ್ ಇದ್ರೂ ಚೆನ್ನಾಗಿರುತ್ತೆ. ಕ್ಯಾರೆಟ್ ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಬೋದು. ಇನ್ನೊಂದು ಕಡೆ ಆಮ್ಲೆಟ್ನ ಹಾಕ್ತಾ ಇದ್ದೀನಿ. ಈ ಥರ 2 ತವ ಇಟ್ಕೊಂಡು ಮಾಡೋದ್ರಿಂದ ಬೇಗ ಮುಗ್ದೋಗುತ್ತೆ. ಬಿಸಿ ಬಿಸಿಯಾಗೂ ಕೂಡ ಸರ್ವ್ ಮಾಡ್ಬೋದು. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಬರ್ಗರ್ ಟೈಪ್ ಮಾಡ್ತಾ ಇದ್ದೀನಿ. ಬಟ್ ತುಂಬ ಜಾಸ್ತಿ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಆಗ್ತಾ ಇಲ್ಲ. ಹೆಲ್ತಿಯಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮಾತ್ರನೇ ಯೂಸ್ ಮಾಡಿದ್ದೀನಿ. ಒಂದು ರೆಡಿ ಆಗಿದೆ, ಇನ್ನೊಂದು ಕೂಡ ಸೇಮ್ ವರ್ಷನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಕುಕ್ ಆಗಿರುವಂಥದ್ದೆಲ್ಲ ಈ ಥರ ಸರ್ವಿಂಗ್ ಬೌಲ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಈ ಬೌಲ್ಸ್ ಬಗ್ಗೆ ಕೂಡ ಸುಮಾರು ಜನ ಎಂಕ್ವೈರಿ ಮಾಡ್ತಾ ಇದ್ದೀರಾ. ಲಿಂಕ್ಸ್ ಕೊಟ್ಟರು ಕೂಡ ಅದು ಓಪನ್ ಆಗ್ತಿಲ್ಲ ಅಂತ. ಒಂದ್ಸತಿ ಇಂಟರ್ನೆಟ್ ಕನೆಕ್ಷನ್ನ ನೋಡಿಕೊಂಡು ಆಮೇಲೆ ಲಿಂಕ್ಸ್ನ ಕ್ಲಿಕ್ ಮಾಡಿ. ಇಂಟರ್ನೆಟ್ ಸರಿಯಾಗಿಲ್ಲ ಅಂದರೂ ಕೂಡ ಈ ಲಿಂಕ್ಸ್ ಎಲ್ಲನೂ ಓಪನ್ ಆಗಲ್ಲ. ಇನ್ನು ಇನ್ನೊಂದು ಸರ್ವಿಂಗ್ ಬೌಲಲ್ಲಿ ವಾಟರ್ ಮಿಲನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಬೇಕಾಗಿರುವಂಥ ಎಲ್ಲ ರೆಸಿಪೀಸ್ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ. 4 ಜನಕ್ಕೆ 4 ಬ್ರೆಡ್ನ ರೆಡಿ ಮಾಡ್ಕೊಂಡಿದ್ದೀನಿ. ಫೈನಲ್ ಆಗಿ ಲಾಸ್ಟ್ 1ನ ರೆಡಿ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಬ್ರೆಡ್ ಜಾಮ್ ಅಂದರೆ ತುಂಬ ಇಷ್ಟ ಅಲ್ವಾ, ಸೊ ಅದಕ್ಕೋಸ್ಕರ ಅವ್ರಿಗೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ದಿರಾ ಈ ಥರ ಜಾಮ್ನ ಹಾಕಿ ಕೊಡ್ತಾ ಇದ್ದೀನಿ. ಯೂಶ್ವಲಿ ರೆಗ್ಯುಲರ್ ಬೇಸಿಸ್ ಮೇಲೆ ಈ ಥರ ಶುಗರ್ ಬೇಸ್ಡ್ ಜಾಮ್ಸ್ ಎಲ್ಲನೂ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ 3 to 4 ಮಂತ್ಸ್ ಆದಮೇಲೆ ಮತ್ತೆ ಜಾಮ್ನ ತರಿಸ್ಕೊಂಡಿರೋ ಅಂಥದ್ದು. ಮಕ್ಕಳಿಗೆ ತುಂಬ ಇಷ್ಟ ಇರುತ್ತಲ್ವ, ಒನ್ಸ್ ಇನ್ ಎ ವೇಲ್ ಓಕೆ ಅಂತ ಈ ಥರ ಜಾಮ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಒನ್ಸ್ ಬ್ರೆಡ್ನ ಟೋಸ್ಟ್ ಮಾಡಿ ಆಮೇಲೆ ಜಾಮ್ನ ಅಪ್ಲೈ ಮಾಡೋದ್ರಿಂದ ಆ ಕ್ರಿಸ್ಪಿನೆಸ್ ಅನ್ನೋದು ಆ್ಯಡ್ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. 4 ಜನಕ್ಕೆ 4 ಬ್ರೆಡ್ನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಅಂದರೆ ಬನ್ಸ್ನ ರೆಡಿ ಮಾಡಿದಾದಮೇಲೆ ಫೈನಲ್ ಆಗಿ ಇನ್ನೊಂದು ಏನಿದೆ ಅದಕ್ಕೆ ಗುಲ್ಕನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಬನ್ನಲ್ಲಿ 4 ಪೀಸಸ್ನ ಕಟ್ ಮಾಡ್ಕೊಳ್ತೀನಿ. ಈಗ ಏನೇನು ರೆಡಿ ಮಾಡಿ ಇಟ್ಟಿದ್ದೀನಿ ಅದನ್ನು ಮಕ್ಕಳಿಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಆಮ್ಲೆಟ್ ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ. ನಾರ್ಮಲ್ ಆಮ್ಲೆಟ್ ಮಾಡೋದಕ್ಕಿಂತ ಈ ಥರ ವೆಜಿಟೇಬಲ್ಸ್ನ ಯೂಸ್ ಮಾಡೋದ್ರಿಂದ ಪ್ರೋಟೀನ್ ಬೇಸ್ಡ್ ಕೂಡ ಇರುತ್ತೆ, ಫೈಬರ್ ಕೂಡ ರಿಚ್ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಗುಲ್ಕನ್ ಕೂಡ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬಾ ಟೆಂಪ್ಟಿಂಗ್ ಆಗಿದೆ ಅಲ್ವಾ. ಪ್ರತಿ ವೀಕೆಂಡ್ ಇದೇ ಥರದ ಬ್ರೇಕ್ಫಾಸ್ಟ್ ಇರುತ್ತಾ ಅಂದರೆ ಇಲ್ಲ, ಒಂದೊಂದು ಸರಿ ಒಂದೊಂದು ರೀತಿಯ ಚೇಂಜಸ್ ಅನ್ನೋದು ಮಾಡ್ಕೊಳ್ತಾ ಇರ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ತಿ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಕಿಚನ್ ಎಲ್ಲ ಒಂದ್ಸತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ವಾಟರ್ ಮಿಲನ್ನ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಉಳಿದಿರೋಂಥ ಅರ್ಧ ಭಾಗನ ಈ ಥರ ಸಿಲಿಕಾನ್ ಲಿಡ್ಡಿಂದ ಕವರ್ ಮಾಡ್ತಾ ಇದ್ದೀನಿ. ಸಿಲಿಕಾನ್ ಲಿಡ್ಸ್ ನಿಮಗೆ ಡಿಫ್ರೆಂಟ್ ಶೇಪ್ಸಲ್ಲಿ ಡಿಫ್ರೆಂಟ್ ಸೈಜಸಲ್ಲಿ ಸಿಗುತ್ತೆ. ನೀವು ಯಾವುದನ್ನು ಕವರ್ ಮಾಡಬೇಕು ಟೈಟಾಗಿ ಅಂದರೆ ಏರ್ ಟೈಟಾಗಿ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೆ ತಕ್ಕಂತಹ ಲಿಡ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕವರ್ ಮಾಡ್ಕೊಳ್ಬೋದು. ಜಸ್ಟ್ ಫ್ರೂಟ್ಸ್ಗೆ ಮಾತ್ರನೇ ಅಲ್ಲ, ಬೌಲ್ಸ್ಗಿರ್ಬೋದು, ಗ್ಲಾಸಸ್ಗಿರ್ಬೋದು ಇದೇ ಥರ ಸಿಲಿಕಾನ್ ಲಿಡ್ಸ್ನ ಕವರ್ ಮಾಡ್ಕೊಳ್ಬೋದು. ಇವುಗಳ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಲಾಸ್ಟ್ ವಿಡಿಯೋಸಲ್ಲಿ ಒಂದು ವೀಕೆಂಡ್ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ಶೂಸ್ ಇರ್ಬೋದು, ಏರ್ ಆಕ್ಸೆಸರೀಸ್ ಎಲ್ಲ ವಾಶ್ ಮಾಡೋವಂಥ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ ಅಲ್ವಾ, ಅದರ ಕಂಟಿನ್ಯೂಷನ್ನೇ ಈ ವಿಡಿಯೋ ಅಂತ ಹೇಳ್ಬೋದು. ಬಟ್ಟೆಗಳೆಲ್ಲ ಕೂಡ ಒಣಗಿದೆ, ಅದನ್ನೆಲ್ಲ ಕೂಡ ತೆಗಿತಾ ಇದ್ದೀನಿ. ಚಳಿಗಾಲ ಆಗಿರೋ ಕಾರಣ ಬಿಸಿಲಿದ್ದಂಗೆ ಬಟ್ಟೆನ ತೆಗೆದ್ರೆ ಬೆಟರು, ಇಲ್ಲಾಂದರೆ ಬೇಗನೆ ತಣ್ಣಗಾಗ್ಬಿಡುತ್ತೆ ಅಲ್ವಾ.
ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಈ ಥರ ಒಂದು ಕಡೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಶೂಸ್ ಎಲ್ಲ ಕೂಡ ವಾಶ್ ಮಾಡಿದ್ದೆ ಅಲ್ವಾ, ಅದು ಕೂಡ ನೀಟಾಗಿ ಒಣಗಿದೆ. ಒಂದು ಬಾಸ್ಕೆಟ್ನ ಇಟ್ಕೊಂಡು ಶೂಸ್ ಒಳಗಡೆ ಹಾಕ್ತೀವಲ್ವ ಅದನ್ನು ಕೂಡ ಒಂದೇ ಸಮಾನ ಹಾಕ್ಕೊಂಡು ಬಾಸ್ಕೆಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇರೋವಂಥ ಆಲ್ಮೋಸ್ಟ್ ಎಲ್ಲ ಶೂಸ್ನ ಕೂಡ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ಯಾರಾದರೂ ಜೆಂಟ್ಸ್ಗೆ ಶೂಸ್ನ ಗಿಫ್ಟ್ ಮಾಡಬೇಕಂದ್ರೂ ಕೂಡ ಒಂದು ಐಡಿಯಾ ಬರುತ್ತೆ ಅನ್ನೋದ್ರಿಂದ ಇಲ್ಲಿ ಲಿಂಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಶೂಸ್ನ ಪ್ರತಿ ಸಲ ಈ ಥರ ಹ್ಯಾಂಡ್ ವಾಶ್ ಮಾಡೋಕ್ಕಾಗಲ್ಲ ಅಂದವರು ನಾರ್ಮಲಾಗಿ ಬಕೆಟ್ ಮಿಷನ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಸೋಕ್ ಮಾಡಿಬಿಟ್ಟು ಬಕೆಟ್ ಮಿಷನ್ಸಲ್ಲಿ ಹಾಕೋದಾದರೆ ಈಸಿಯಾಗಿ ವಾಶ್ ಆಗುತ್ತೆ, ಆಮೇಲೆ ಒಣಗಾಕ್ಕೊಳ್ಬೋದು. ಎಲ್ಲ ಶೂಸ್ನ ಕೂಡ ಈಗ ರ್ಯಾಕ್ಸಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಈ ರ್ಯಾಕ್ನೆಲ್ಲ ಯಾವ ಥರ ಕ್ಲೀನ್ ಮಾಡಿದ್ದೆ ಅನ್ನೋದು ಕೂಡ ತೋರಿಸಿದ್ದೆ. ಒಳ್ಳೆ ಕ್ವಾಲಿಟಿ ಇರುವಂಥ ಶೂಸ್ನ ತೊಗೊಂಡ್ರೆ ಕ್ಲೀನಿಂಗು ಕೂಡ ಈಸಿ ಆಗುತ್ತೆ. ಅಂದರೆ ಎಷ್ಟೇ ಕೊಳೆ ಆದ್ರೂ ವಾಶ್ ಮಾಡಿದಾಗ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಇನ್ನು ನನ್ನ ವಾಕಿಂಗ್ ಶೂಸ್ನ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಈಗ ತೋರಿಸ್ತಾ ಇರುವಂತಹ ಪಿಸ್ತಾ ಶೂಸು ಕ್ವಾಲಿಟಿ ವೈಸ್ ಅಷ್ಟು ಚೆನ್ನಾಗಿಲ್ಲ, ನೋಡೋಕ್ಕೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ತೋರಿಸ್ತಾ ಇರುವಂಥ ಶೂಸ್ ವಾಕಿಂಗ್ಗೆ ತುಂಬ ಕಂಫರ್ಟಬಲ್ ಆಗಿದೆ, ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಮಕ್ಕಳು ಡೈಲಿ ಪಾರ್ಕಲ್ಲಿ ಆಟಾಡೋದ್ರಿಂದ ಶೂಸು ಚಪ್ಪಲ್ಸ್ ಎಲ್ಲ ಕೂಡ ಡಸ್ಟಿ ಆಗ್ತಾ ಇರುತ್ತೆ. ಸೊ ಅದನ್ನು ಕೂಡ ಒಂದ್ಸತಿ ವಾಶ್ ಮಾಡಿ ಎಲ್ಲದನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಮಧ್ಯಾಹ್ನದ ಲಂಚ್ ಟೈಮ್ ಕೂಡ ಆಗಿದೆ. ಲಂಚ್ಗೋಸ್ಕರ ಸಿಂಪಲ್ ಆಗಿರುವಂಥ ರೆಸಿಪಿನ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಕೆಲಸಗಳು ಮಾಡೋಷ್ಟರಲ್ಲಿ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ. ಎಗ್ಸ್ನ ಯೂಸ್ ಮಾಡಿ ಎಗ್ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ. ಈ ಥರ ಫ್ರೈಡ್ ರೈಸ್ ಎಲ್ಲ ಮಾಡೋದಕ್ಕೆ ಈ ಒಂದು ಕಾಟನ್ ಶೀಟ್ ಬಾಂಡ್ಲಿಗಳೇನಿದೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮಾಡಿದ ಕೂಡಲೇ ಇಮ್ಮಿಡಿಯೇಟಾಗಿ ಸರ್ವಿಂಗ್ ಬೌಲ್ಸ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಅದರ್ವೈಸ್ ಹೆಲ್ತ್ ವೈಸ್ ಕೂಡ ಈ ಒಂದು ಕುಕ್ವೇರ್ಸ್ ತುಂಬಾ ಒಳ್ಳೆಯದು. ಈ ಶೀಟ್ ಐರನ್ ಕಡಾಯಿ ಚೈನೀಸ್ ಐಟಮ್ಸ್ ಎಲ್ಲ ಮಾಡೋಕ್ಕಿರ್ಬೋದು, ಫ್ರೈಡ್ ರೈಸ್ ಮಾಡೋಕ್ಕೆ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಇದರಲ್ಲಿ ಸೈಜಸ್ ಕೂಡ ನಿಮ್ಗೆ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ಅನ್ನ ಉದ್ರುದ್ರಾಗಿದ್ರೆ ಫ್ರೈಡ್ ರೈಸ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವುದೇ ಥರ ಸಾಸ್ ಯೂಸ್ ಮಾಡ್ದಿರಾ ನಾರ್ಮಲ್ ಆಗಿ ಕಿಚನಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ಮಾಡಿರುವಂಥದ್ದು. ಡೀಟೇಲ್ ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಬಟ್ಟೆಗಳೆಲ್ಲ ತೋರಿಸಿದ್ದೆ ಅಲ್ವಾ ವಾಶ್ ಮಾಡಿದ್ದೀನಿ ಅಂತ, ಅದನ್ನೆಲ್ಲ ಕೂಡ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಜಾಗದಲ್ಲಿ ಜೋಡಿಸೋಣ ಅನ್ನೋದ್ರಿಂದ ತೊಗೊಂಡೋಗ್ತಿದ್ದೀನಿ. ನಿಮ್ಮಲ್ಲಿ ಯಾರಾದರೂ ಹೊಸದಾಗಿ ಮನೆ ಕಟ್ಟಿಸ್ಕೊಳ್ಳೋರು, ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಬೇಕು ಅಂದವರು ಈ ಥರ ಬೆಡ್ ಬಾಕ್ಸಸ್ನ ಪ್ರಿಫರ್ ಮಾಡ್ಬೋದು. ಕ್ಲಾತ್ಸ್ನ ನಾನು ಕಬೋರ್ಡ್ಸಲ್ಲಿ ಯಾವ ಥರ ಆರ್ಗನೈಸ್ ಮಾಡ್ತೀನಿ ಅನ್ನೋದನ್ನು ಈಗಾಗಲೇ ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಯಾರಿಗಾದ್ರೂ ಪರ್ಟಿಕ್ಯುಲರ್ ಆಗಿ ಕಬೋರ್ಡ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಬೇಕು ಅನ್ನೋದಾದರೆ ವಿಡಿಯೋ ಲಿಂಕ್ಸ್ನ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ಥರ ಬಟ್ಟೆಗಳು ಜೋಡಿಸ್ಬೇಕಾದ್ರೇ ಯೂಸ್ ಮಾಡದೇ ಇರೋವಂಥ ಕ್ಲಾತ್ಸ್ನ ಈ ಥರ ಬ್ಯಾಗಲ್ಲಿ ಹಾಕಿ ಇಟ್ಟಿರ್ತೀನಿ. ಇದನ್ನು ಒಂದು ವಾರ ತನಕ ಇಟ್ಟು ಯೂಸ್ ಆಗುತ್ತೋ ಇಲ್ವೋ ಒಂದ್ಸತಿ ಚೆಕ್ ಮಾಡಿಕೊಂಡು ಆಮೇಲೆ ಡಿಸ್ಪೋಸ್ ಮಾಡೋದೋ ಇಲ್ಲ ಬೇರೆಯವ್ರು ಕೊಡೋವಂಥದ್ದು ಮಾಡ್ತೀನಿ. ಲಾಸ್ಟ್ ವೀಡಿಯೋಸಲ್ಲಿ ಏರ್ ಆಕ್ಸೆಸರೀಸ್ನ ವಾಶ್ ಮಾಡೋ ಅಂತ ತೋರಿಸಿದ್ದೆ, ಅದನ್ನು ಈಗ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ರಿಬ್ಬನ್ಸ್ ಇರ್ಬೋದು, ಕೂಮ್ಸ್ ಮತ್ತು ಈ ಥರದ ಕ್ಲಿಪ್ಸ್ನೆಲ್ಲ ಕೂಡ ಸಪ್ರೇಟಾಗಿ ಈ ಥರ ಬಾಕ್ಸಸ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಕಟ್ಲರಿ ಹಾಕುವಂಥ ಆರ್ಗನೈಸರಲ್ಲೇ ನಾನು ಕೂಮ್ಸ್ ಎಲ್ಲನೂ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಈ ಥರದ್ದು ಬಾಸ್ಕೆಟ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದರಲ್ಲಿ ಕ್ಲಿಪ್ಸ್ನ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇವುಗಳನ್ನೆಲ್ಲ ಡಿವೈಡ್ ಮಾಡಿಕೊಂಡು ಯಾವ್ಯಾವ ರೂಮಲ್ಲಿ ಯಾವ್ಯಾವ್ದು ಇಡಬೇಕೋ ಅದನ್ನೆಲ್ಲ ಕೂಡ ಜೋಡಿಸ್ತಾ ಹೋಗ್ತೀನಿ. ಈ ಥರ ವಾರಕ್ಕೊಮ್ಮೆ ಕ್ಲಿಪ್ಸ್ ಎಲ್ಲ ಕೂಡ ಆರ್ಗನೈಸ್ ಮಾಡಬೇಕಾದ್ರೇ ಈ ಡ್ರೆಸ್ಸಿಂಗ್ ಯೂನಿಟ್ ಏನಿರುತ್ತೆ ಡೈಲಿ ಯೂಸ್ ಮಾಡೋವಂಥದ್ದು ಅದನ್ನು ಒಂದ್ಸತಿ ರೀಸೆಟ್ ಮಾಡ್ಕೊಳ್ತೀನಿ. ಇದರಲ್ಲಿರುವಂಥದ್ದೆಲ್ಲ ಹೊರಗಡೆ ತೆಗೆದು ಒಂದ್ಸತಿ ಡಿಕ್ಲಟರ್ ಮಾಡಿ ಆಮೇಲೆ ಆರ್ಗನೈಸ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ನಾನು ಕಾರ್ಡ್ಬೋರ್ಡ್ ಬಾಕ್ಸಸ್ನ ಇಲ್ಲಿ ಆರ್ಗನೈಸರ್ಸ್ ಆಗಿ ಯೂಸ್ ಮಾಡಿದ್ದೀನಿ. ಯಾವ ಥರ ಅನ್ನೋದು ಕೂಡ ಲಾಸ್ಟ್ ವಿಡಿಯೋಸಲ್ಲಿ ಸುಮಾರು ಸತಿ ಶೇರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಇನ್ನು ಇದೇ ಥರ ಸ್ವೀಟ್ ಬಾಕ್ಸಲ್ಲಿ ಸೆಕ್ಷನ್ಸ್ ಬಾಕ್ಸ್ ಬರುತ್ತೆ ಅಲ್ವಾ, ಅದನ್ನು ಕೂಡ ಪಿನ್ಸ್ ಎಲ್ಲ ಆರ್ಗನೈಸ್ ಮಾಡೋಕ್ಕೆ ಯೂಸ್ ಮಾಡಿದ್ದೀನಿ. ಇನ್ನು ಒಂದು ಸ್ವೀಟ್ ಬಾಕ್ಸ್ನ ಈ ಥರ ಸಪ್ರೇಟಾಗಿ ಕ್ರೀಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕೂಡ ಈ ಥರ ಸ್ವೀಟ್ ಬಾಕ್ಸಸ್ ಇದ್ದರೆ ಆರ್ಗನೈಸರ್ಸ್ ಆಗಿ ಅವುಗಳನ್ನ ಕನ್ವರ್ಟ್ ಮಾಡ್ಕೊಳ್ಬೋದು.
ನಿಮ್ಗೆ ಯಾವ ಥರ ಕಲರ್ ಕಾಂಬಿನೇಷನ್ ಬೇಕೋ ಆ ಕಲರ್ ಸ್ಟಿಕ್ಕರ್ಸ್ನ ತಗೊಂಡು ಈ ಥರದ ಬಾಕ್ಸಸ್ಗೆಲ್ಲ ನೀವು ಅಂಟಿಸ್ಬಿಟ್ಟು ಕೂಡ ಆರ್ಗನೈಸರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು, ಅಂದರೆ DIY ಥರ. ನೆಕ್ಸ್ಟು ಈ ಯೂನಿಟ್ನ ಕೂಡ ಒಂದ್ಸತಿ ರೀಅರೇಂಜ್ ಮಾಡಬೇಕಾಗಿತ್ತು, ಅದನ್ನು ಕೂಡ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಡ್ರೆಸ್ಸಿಂಗ್ ಟೇಬಲ್ಸ್ಗೆ ಸಂಬಂಧಪಟ್ಟಂಗೆ ಇದುವರೆಗೂ ಯಾವುದೇ ಥರದ ಆರ್ಗನೈಸರ್ಸ್ನ ಪರ್ಚೇಸ್ ಮಾಡಿಲ್ಲ. ಜಸ್ಟ್ ಒಂದು ಬ್ಯಾಂಗಲ್ ಸ್ಟ್ಯಾಂಡ್ ಬಿಟ್ಟರೆ ಉಳಿದಿರೋಂಥದ್ದೆಲ್ಲ ಕೂಡ DIYಸ್ನೇ ಮಾಡ್ಕೊಳ್ತಾ ಇರ್ತೀನಿ, ಅಥವಾ ಝೀರೋ ಕಾಸ್ಟಲ್ಲಿ ಕೂಡ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆಲ್ರೆಡಿ ಸೂಟಬಲ್ ಕಬೋರ್ಡ್ಸ್ ಇರೋದ್ರಿಂದ ಅದರಲ್ಲೇ ಜೋಡಿಸ್ಕೊಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಆರ್ಗನೈಸರ್ಸ್ ಬೇಕು ಅನ್ನೋದಾದರೆ ಒಂದ್ಸತಿ ಸೈಜಸ್ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಪರ್ಚೇಸ್ ಮಾಡ್ಕೊಳ್ತೀನಿ. ಏರ್ ಸಿರಮ್ಸ್ ಇರ್ಬೋದು, ಏರ್ ಸ್ಪ್ರೇಸು ಮತ್ತು ಪೇಪರ್ ಸೋಪ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮಕ್ಕಳ ಡ್ರೆಸ್ಸಿಂಗ್ ಟೇಬಲ್ನ ಕೂಡ ಒಂದ್ಸತಿ ಜೋಡಿಸೋಣ ಅನ್ನೋದ್ರಿಂದ ತೆಗಿತಾ ಇದ್ದೀನಿ. ಇಲ್ಲೂ ಕೂಡ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಇದೆಲ್ಲ ಸ್ವಲ್ಪ ಕೊಳೆ ಆಗಿದ್ದರಿಂದ ಅದನ್ನೆಲ್ಲ ಕೂಡ ರಿಮೂವ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವೀಟ್ ಬಾಕ್ಸಸ್ ಬರುತ್ತೆ ಅಲ್ವಾ, ಅದನ್ನೆಲ್ಲ ಯೂಸ್ ಮಾಡ್ತಿದ್ದೆ, ಬಟ್ ಆಲ್ಮೋಸ್ಟ್ ಮಕ್ಕಳು ನನ್ನ ರೂಮಲ್ಲೇ ರೆಡಿ ಆಗೋದ್ರಿಂದ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಅಷ್ಟೇ ಅಲ್ಲದೆ ಅವ್ರು ಯೂಸ್ ಮಾಡೋಂಥದ್ದೆಲ್ಲ ನೀಟಾಗಿ ಜೋಡಿಸ್ಕೊಟ್ರು ಕೂಡ ಮಕ್ಕಳು ತುಂಬ ಚಿಕ್ಕವರಾಗಿರೋ ಕಾರಣ ಆಚೀಚೆ ಮಾಡ್ತಾನೆ ಇರ್ತಾರೆ. ಸೊ ಇಲ್ಲಿರೋಂಥ ಐಟಮ್ಸ್ ಎಲ್ಲ ಟಾಯ್ಸಲ್ಲಿ ಕೂಡ ಹೋಗ್ತಿರುತ್ತೆ. ಅದಕ್ಕೋಸ್ಕರ ಮಿನಿಮಮ್ ಥಿಂಗ್ಸ್ ಮಾತ್ರನೇ ಇಲ್ಲಿಟ್ಟು ಉಳಿದಿರೋಂಥದ್ದೆಲ್ಲ ಕೂಡ ನನ್ನ ಡ್ರೆಸ್ಸಿಂಗ್ ಯೂನಿಟಲ್ಲೇ ಜೋಡಿಸ್ಕೊಂಡಿರ್ತೀನಿ. ಬೇಕು ಅಂದಾಗ ಸೆಗ್ರಿಗೇಟ್ ಮಾಡಿ ಕೊಡ್ತಿರ್ತೀನಿ. ಈ ಟಿಕ್ ಕ್ಲಿಪ್ಸು, ರಿಬ್ಬನ್ಸು, ಮಿನಿಮಮ್ ಥಿಂಗ್ಸ್ನ ಈ ಡ್ರಾಲ್ಲಿ ಜೋಡಿಸ್ಬಿಟ್ಟು ಉಳಿದಿರೋಂಥದ್ದೆಲ್ಲ ಕೂಡ ಸ್ಕಿಪ್ ಮಾಡಿದ್ದೀನಿ. ಇದೆಲ್ಲ ಕೂಡ ವೇಸ್ಟ್ ಥಿಂಗ್ಸು, ಇದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕೋಣ ಅನ್ನೋದ್ರಿಂದ ಒಟ್ಟಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ಗೆಸ್ಟ್ ಬೆಡ್ರೂಮಲ್ಲಿರುವಂಥ ಡ್ರೆಸ್ಸಿಂಗ್ ಯೂನಿಟ್ಟು. ಜಸ್ಟ್ ಮಿನಿಮಮ್ ಥಿಂಗ್ಸ್ ಮಾತ್ರನೇ ಇಟ್ಟಿರ್ತೀವಿ. ಡೈಲಿ ಬೇಸ್ಡ್ ಮೇಲೆ ಹರಿಬರಿಯಲ್ಲಿ ಮಕ್ಕಳು ಕೂಡ ಕೆಲವೊಂದು ಥಿಂಗ್ಸ್ನ ಇಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಿರ್ತಾರೆ. ಅದನ್ನು ಕೂಡ ಒಂದ್ಸತಿ ಡಸ್ಟಿಂಗ್ ಮಾಡಿಕೊಂಡು ಎಲ್ಲದನ್ನು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹೆವಿ ಥಿಂಗ್ಸ್ ಎಲ್ಲನೂ ಇಲ್ಲಿ ಇಡಕ್ಕೆ ಹೋಗಲ್ಲ, ಜಸ್ಟ್ ಮಿನಿಮಮ್ ಥಿಂಗ್ಸ್ ಮಾತ್ರನೇ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.